Hello students, welcome back to a new video. This is your Manjunath sir. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನಾವೇನು ಮಾಡಿದ್ವಿ, ಪಾರ್ಟ್ ಡಿ ಬಗ್ಗೆ ಕ್ವಶನ್ಸನ್ನು ಡಿಸ್ಕಷನ್ ಮಾಡಿದ್ವಿ ಆ್ಯಂಡ್ ಪಾರ್ಟ್ ಸಿ ಒಳಗೆ ಸೆಟ್ ಚಾಪ್ಟರ್ದು ಡಿಸ್ಕಷನ್ ಮಾಡಿದ್ವಿ. ಸೊ ಯಾರು ಆ ವಿಡಿಯೋ ನೋಡಿದ್ದಿಲ್ಲ ಇನ್ನೂವರೆಗೂ ಹೋಗಿ ನೋಡ್ಕೊಂಬರ್ರಿ. ದೆನ್ ಇವಾಗ ಏನು ಮಾಡೋಣಪ್ಪ ಅಂದ್ರೆ ನಾವು ನೆಕ್ಸ್ಟ್ ಚಾಪ್ಟರ್ನ ಕ್ವಶನ್ಸನ್ನು ಇಂಪಾರ್ಟೆಂಟ್ನ ಸಾಲ್ವ್ ಮಾಡೋಣ. ಸೊ ಯಾರಾದರೂ ಹೊಸದಾಗಿ ಬಂದಿದ್ರಿ ಅಂತಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನೀವು ನೆಕ್ಸ್ಟು ಇಂಪಾರ್ಟೆಂಟ್ ಕ್ವಶನ್ಸ್ನ ಈ ಚಾನಲಿಂದ ಪಡಿಬೋದು. ಸೊ ಯಾರು ವಿಡಿಯೋ ನೋಡಿಲ್ಲ ಪ್ರೀವಿಯಸ್ಸು ಅದನ್ನು ಹೋಗಿ ಡಿಸ್ಕ್ರಿಪ್ಷನ್ ಒಳಗೆ ಚೆಕ್ ಮಾಡಿರಿ. ದೆನ್ ಆದಮೇಲೆ ಈ ವಿಡಿಯೋಗೆ ಬನ್ನಿ. ಓಕೆ, ಲೇಟ್ ಮಾಡೋದು ಬೇಡ, ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಸೊ ನಾವು ಮೂವ್ ಟುವರ್ಡ್ಸ್ ನೆಕ್ಸ್ಟ್ ಚಾಪ್ಟರ್. ಸೊ ಸೆಟ್ ಚಾಪ್ಟರ್ ಆದಮೇಲೆ ನಿಮ್ಗೆ ನೆಕ್ಸ್ಟ್ ಕ್ವಶನ್ ಬರೋದು ಕ್ವಶನ್ ನಂಬರ್ 31. ಸೊ ಈ ಕ್ವಶನ್ನ ನೀವು ಟ್ರಿಗ್ನಾಮೆಟ್ರಿ ಫಂಕ್ಷನ್ ಚಾಪ್ಟರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಸೆಟ್ ಆದಮೇಲೆ ನೆಕ್ಸ್ಟ್ ಬರುವಂಥ ಕ್ವಶನ್ನು ಇದೇ ಚಾಪ್ಟರಿಂದ ಬರುತ್ತೆ. ಸೊ ಇದ್ರೊಳಗೆ 3 ಮಾರ್ಕ್ಸ್ ಕ್ವಶನ್ಸ್ ಯಾವಪ್ಪ ಇಂಪಾರ್ಟೆಂಟ್ ಅಂತಂದ್ರೆ, ದ ಫಸ್ಟ್ ಒನ್ ಈಸ್ ಪ್ರೂವ್ ದ್ಯಾಟ್ sin 3x is equal to 3 sin x minus 4 sin cube x. ಸೊ ವಿಚ್ ಈಸ್ ದಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ಇದನ್ನ ಇವಾಗ ಸಾಲ್ವ್ ಮಾಡೋಣ. ಸೊ sin 3x is equal to ನಾವು ಇದನ್ನು sin 3xನ ಏನಂತ ಬರಿಬೋದು, 2x plus x ಅಂತ ಬರಿಬೋದು. ಸೊ 3xನ್ನು 2x plus x ಮಾಡಿ ವಾಪಸ್ಸಿಂದ ಸಮ್ ಮಾಡಿದರೆ 3x ಬರುತ್ತೆ. ಓಕೆ, ಇವಾಗ ಏನು ಮಾಡಬೇಕು, sin of x plus y ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಐತಿ. sin of x plus y ಅಂತಂದ್ರೇನು, sin x cos y plus cos x sin y ಅಂತ ಸ್ಟ್ಯಾಂಡರ್ಡ್ ಫಾರ್ಮುಲಾ ಐತಿ. ಸೊ ಇನ್ ಪ್ರೆಸೆನ್ಸ್ ಆಫ್ y ನಮ್ಗೆ ಇಲ್ಲಿ ಏನು ಬಂದೈತಪ್ಪ ಅಂತಂದ್ರೆ ಎಕ್ಸ್ ಬಂದಿರುತ್ತೆ. ಸೊ ಸೈನ್ ಎಕ್ಸ್ ಅಂತಂದ್ರೆ ಸೈನ್ 2x, ಕಾಸ್ ವೈ ಅಂತಂದ್ರೆ ವೈ ಪ್ಲೇಸ್ ಒಳಗೆ ಎಕ್ಸ್ ಹಾಕೋರಿ, ಪ್ಲಸ್ ಕಾಸ್ ಎಕ್ಸ್ ಅಂದ್ರೆ ಕಾಸ್ 2x, ಸೈನ್ ವೈ ಅಂತಂದ್ರೆ ಸೈನ್ ಎಕ್ಸ್. ಸೊ ಈ ಫಾರ್ಮುಲಾನ ಅಪ್ಲೈ ಮಾಡಿದ ಮೇಲೆ ನಿಮ್ಗೆ ಈ ಟರ್ಮ್ ಬರುತ್ತೆ. ಸೊ ಹಾಗೇನು ಇಲ್ಲಿ ಸೈನ್ 2xನ ನಾವು ಏನಂತ ಬರಿಬೋದು, ಸೈನ್ 2xನ್ನು 2 sin x ಇಂಟು ಕಾಸ್ ಎಕ್ಸ್ ಅಂತ ಬರಿಬೋದು. ಸೊ ವಿಚ್ ಈಸ್ ಆಲ್ಸೋ ಒನ್ ಫಾರ್ಮುಲಾ. ಸೊ ಸೈನ್ 2x ಕ್ಯಾನ್ ಬಿ ರಿಟನ್ ಆಸ್ 2 sin x ಇಂಟು ಕಾಸ್ ಎಕ್ಸ್. ಸೊ ಈ ಕಾಸ್ ಎಕ್ಸನ್ನು ಆ್ಯಸ್ ಇಟ್ ಈಸ್ ಬರೀರಿ. ದೆನ್ ಅಗೇನ್ ಇಲ್ಲಿ ಕಾಸ್ 2xನ್ನು ನಾವೇನು ಮಾಡಿದ್ದೀವಿ, ಇಲ್ಲಿ 1 minus 2 sin square x ಅಂತ ಬರೆದಿದ್ದೀವಿ. ಸೊ ಸೈನ್ 2xನ ಆ್ಯಸ್ ಇಟ್ ಈಸ್ ಬರೆದಿದ್ದೀವಿ. ದೆನ್ ಇವಾಗ 2 sin x cos x ಇಂಟು ಕಾಸ್ ಎಕ್ಸ್ ಪ್ಲಸ್ 1 minus 2 sin square x ಇಂಟು sin x ಅಂತ ಐತಿ. ಓಕೆ, ಇವಾಗ ಏನು ಮಾಡಬೇಕಪ್ಪ ಅಂತಂದ್ರೆ 2 sin xನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡು ಕಾಸ್ ಇಂಟು ಕಾಸನ್ನು ಏನು ಮಾಡಿರಿ, ಕಾಸ್ ಸ್ಕ್ವೇರ್ ಆಗುತ್ತೆ. ಈ ಕಾಸ್ ಸ್ಕ್ವೇರನ್ನು ನಾವೇನು ಮಾಡ್ಕೋಬೇಕಂತಂದ್ರೆ 1 minus sin square x ಅಂತ ಬರ್ಕೊಂಡಿವಿ. ದೆನ್ ಇವಾಗಿಂದ ಮಲ್ಟಿಪಲ್ ಮಾಡಿರಿ, sin xನ್ನು 1ಗೆ ಮಲ್ಟಿಪಲ್ ಮಾಡಿದ್ರೆ sin x ಬರುತ್ತೆ. ಸೊ ಮೈನಸ್ sin x ಇಂಟು ದಿಸ್ ಒನ್ ಈಸ್ 2 sin cube x. ಸೊ ಅಗೇನ್ ಮಲ್ಟಿಪಲ್ ಮಾಡಿರಿ, 2 sin x ಇಂಟು 1 ಅಂದರೆ 2 sin x ಆಗುತ್ತೆ. ಸೊ ಮೈನಸ್ಸು 2 sin x ಇಂಟು sin square x ಅಂದ್ರೆ 2 sin cube x ಆಯಿತು. ಸೊ ನೆಕ್ಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್ sin x ಮೈನಸ್ 2 sin cube x ಆ್ಯಸ್ ಇಟ್ ಈಸ್ ಇರುತ್ತೆ. ಇದಾದಮೇಲೆ ಸೊ ಇಲ್ಲಿ ಒಂದು 2 sin x ಐತಿ, ದೆನ್ ಇಲ್ಲೊಂದು sin x ಐತಿ, ಎರಡನ್ನೂ ಸಮ್ ಮಾಡಿದ್ರೆ 3 sin x ಬರುತ್ತೆ. ಸೊ ಮೈನಸ್ 2 sin cube x ಆ್ಯಂಡ್ 2 sin cube x, ಇಲ್ಲಿ 2 ಟರ್ಮ್ಸು ಇಲ್ಲಿ 2 ಟರ್ಮ್ಸು ಟೋಟಲ್ ಆಗಿ ಎಷ್ಟಾಗುತ್ತೆ, 4 sin cube x ಆಗುತ್ತೆ. ಸೊ ಈ ಥರ ನೀವೇನು ಮಾಡ್ಬೋದು, ಇದನ್ನು ಪ್ರೂವ್ ಮಾಡ್ಬೋದು. ದ ನೆಕ್ಸ್ಟ್ ಒನ್, ಸೊ ಇದಾದಮೇಲೆ ಸೈನ್ ಆದಮೇಲೆ ಕಾಸ್ 3x ಫಾರ್ಮುಲಾ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಈ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಸೇಮ್ ಆ್ಯಸ್ ಇಟ್ ಈಸ್. ಕಾಸ್ 3xನ್ನು ನಾವೇಂತ ಬರಿಬೋದು, ಕಾಸ್ 2x ಪ್ಲಸ್ ಎಕ್ಸ್ ಅಂತ ಬರಿಬೋದು. ಸೊ ಅಗೇನ್ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಸೊ ಸ್ಟ್ಯಾಂಡರ್ಡ್ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡಿಕೊಂಡು ಇನ್ ಪ್ರೆಸೆನ್ಸ್ ಆಫ್ ವೈ ಇದ್ದಲ್ಲಿ ನಾವು ಎಕ್ಸನ್ನು ಪುಟ್ ಮಾಡಿಕೊಂಡು, ಸೊ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಕ್ಯಾನ್ ಬಿ ರಿಟನ್ ಆಸ್ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಬರ್ಕೊಂಡು, ದೆನ್ ಕಾಸ್ ಆಫ್ 2xನ್ನು 2 cos square x ಮೈನಸ್ 1 ಬರ್ಕೋರಿ, ಕಾಸ್ ಎಕ್ಸನ್ನು ಆ್ಯಸ್ ಇಟ್ ಈಸ್ ಬರ್ಕೋರಿ, ಮೈನಸ್ ಅಗೇನ್ ಸೈನ್ 2xನ್ನು ನಾವೇನು ಬರ್ಕೋಬೇಕು, 2 sin x ಇಂಟು ಕಾಸ್ ಎಕ್ಸ್ ಬರ್ಕೋಬೇಕು. ಸೊ ಸೈನ್ ಆ್ಯಸ್ ಇಟ್ ಈಸ್. ಸೊ ಇಲ್ಲಿ ಒಂದು ಫಾರ್ಮುಲಾ ಇದೊಂದು ಫಾರ್ಮುಲಾ ಎರಡನ್ನೂ ನೀವು ಕಂಪಲ್ಸರಿ ಬರ್ಕೋಬೇಕು. ಸೊ ಇವಾಗ ಅಗೇನ್ ಮಲ್ಟಿಪಲ್ ಮಾಡಿರಿ, 2 cos square ಕಾಸ್ ಕ್ಯೂಬ್ ಎಕ್ಸ್ ಆಗುತ್ತಾ ಮೈನಸ್ ಕಾಸ್ ಎಕ್ಸ್ ಆಗುತ್ತಾ. ಸೊ ಆ್ಯಂಡ್ ಮೈನಸ್ ಆ್ಯಸ್ ಇಟ್ ಈಸ್. ಸೊ ಅಗೇನ್ ಇನ್ನೇನು ಮಾಡಿದ್ದಾರೆ ಅವರು, ಕಾಸನ್ನು ಆ್ಯಸ್ ಇಟ್ ಈಸ್ ಇಟ್ಟು ಸೈನ್ ಇಂಟು ಕಾಸನ್ನು 2 cos x ಆ್ಯಸ್ ಇಟ್ ಈಸ್ ಇಟ್ಟು 2 sin ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಸೊ ಮಲ್ಟಿಪಲ್ ಮಾಡಿರಿ, 2 cos ಕ್ಯೂಬ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಆಗುತ್ತೋ, ದೆನ್ ಮೈನಸ್ ಸೈನ್. ಸೊ ಇಲ್ಲೇನು ಮಾಡ್ಯಾರ, 2 ಇಂಟು ಕಾಸ್ನ ಆ್ಯಸ್ ಇಟ್ ಈಸ್ ಇಟ್ಟಾರ. ಸೊ ಸೈನ್ ಇಂಟು ಸೈನ್ ಏನಾಗುತ್ತಾ, ಸೈನ್ ಸ್ಕ್ವೇರ್ ಎಕ್ಸ್ ಆಗುತ್ತಾ. ಈ ಸೈನ್ ಸ್ಕ್ವೇರ್ ಎಕ್ಸ್ ಕ್ಯಾನ್ ಬಿ ರಿಟನ್ ಆ್ಯಸ್, ಸೊ ಇಲ್ಲೇನು ಸೈನ್ ಇಂಟು ಸೈನ್ ಮಾಡಿದ್ರೆ ಸೈನ್ ಸ್ಕ್ವೇರ್ ಎಕ್ಸ್ ಆಗುತ್ತಾ. ಸೊ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ 1 minus ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರಿಬೋದು. ಸೊ ಅಗೇನ್ ಇನ್ನೇನು ಮಾಡಿರಿ, ಬ್ರ್ಯಾಕೆಟ್ನ ಮಲ್ಟಿಪಲ್ ಮಾಡಿರಿ, ಮಲ್ಟಿಪಲ್ ಆದಮೇಲೆ 2 cos ಕ್ಯೂಬ್ ಎಕ್ಸ್ 2 cos ಕ್ಯೂಬ್ ಎಕ್ಸ್ ಆ್ಯಂಡ್ 2 cos ಕ್ಯೂಬ್ ಎಕ್ಸ್. ಸೊ ಈ ಟರ್ಮ್ಸ್ನ ಸಮ್ ಮಾಡಿದ್ರೆ 4 cos ಕ್ಯೂಬ್ ಎಕ್ಸ್ ಬರುತ್ತಾ. ಸೊ ಕಾಸ್ ಎಕ್ಸು ಮೈನಸ್ 2 cos ಎಕ್ಸ್ ಮಾಡಿದರೆ ನಮಗೇನು ಬರುತ್ತೆ, ಮೈನಸ್ 3 cos ಎಕ್ಸ್ ಟರ್ಮ್ ಬರುತ್ತೆ. ಸೊ ಈ ಥರ ನೀವೇನು ಮಾಡ್ಬೋದು, LHS = RHSನ ಪ್ರೂವ್ ಮಾಡ್ಬೋದು. ಸೊ 2 ಕ್ವಶನ್ನು ಮೋಸ್ಟ್ ಇಂಪಾರ್ಟೆಂಟು. ಸೊ ನೀವೇನು ಮಾಡಿರಪ್ಪ ಅಂತಂದರೆ 2 ಕ್ವಶನ್ನ ಪ್ರಾಕ್ಟೀಸ್ ಮಾಡಿಕೊಂಡು ದೆನ್ ಲಾಸ್ಟ್ ಒನ್ನು tan 3xನ್ನು
ಪ್ರಾಕ್ಟೀಸ್ ಮಾಡಿರಿ. ಓಕೆ, ದ ನೆಕ್ಸ್ಟ್ ಒನ್. ಸೊ ನಿಮ್ಗೆ ಏನಾದರೂ ಟ್ರಿಗ್ನಾಮೆಂಟ್ರಿ ಒಳಗೆ ಈ ಪ್ರೂವ್ ದ್ಯಾಟ್ ಕ್ವಶನ್ಸ್ sin 3x cos 3x tan 3x ಕೇಳಿಲ್ಲ ಅಂತಂದ್ರೆ ನೆಕ್ಸ್ಟ್ ಕೇಳುವಂಥ ಪಾಸಿಬಿಲಿಟಿ ಕ್ವಶನ್ ಯಾವುದಪ್ಪ ಅಂತಂದ್ರೆ ದಿಸ್ ಒನ್. ಸೊ cos x is equal to -3/5 ಆ್ಯಂಡ್ x ಲೈಸ್ ಇನ್ ಥರ್ಡ್ ಕ್ವಾಡ್ರಂಟ್. ಸೊ ಎಕ್ಸ್ ಅನ್ನೋದು ಏನಾಗಿರುತ್ತೆ ಥರ್ಡ್ ಕ್ವಾಡ್ರಂಟ್ ಒಳಗೆ ಲೈಸ್ ಆಗಿರುತ್ತೆ. ದೆನ್ cos x ಅನ್ನು ಕೊಟ್ಟಿದ್ರು ಅಂದರೆ ರಿಮೈನಿಂಗ್ 5 ಟ್ರಿಗ್ನಾಮೆಂಟ್ರಿ ಫಂಕ್ಷನ್ಸ್ನ ನೀವು ಆನ್ಸರ್ ಮಾಡಿರಿ ಅಂತ ಕ್ವಶನ್ಸ್ ಕೇಳ್ತಾರೆ. ಸೊ ಇದು ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಇದನ್ನೇನು ಮಾಡಬೇಕು, ಸೊ ಒಂದು ಕೊಟ್ಟಿರ್ತಾರಲ್ಲ ಇದನ್ನು ಯೂಸ್ ಮಾಡ್ಕೊಂಡು ನೀವು ರಿಮೈನಿಂಗ್ 5ನ ಫೈಂಡ್ ಮಾಡಬೇಕು. ಸೊ ಫಸ್ಟ್ ಒನ್ ಯಾವುದು cos x is equal to -3/5 ಕೊಟ್ಟಿದ್ದಾರೆ. ಸೊ ವಿ ಆಲ್ರೆಡಿ ನೋ. ಸೊ cos x ಕೊಟ್ಟಾರಂತಂದ್ರೆ ಅದನ್ನ ರೆಸಿಪ್ರೋಕಲ್ ಮಾಡಿದ್ರೆ ಅಂದರೆ ನಿಮ್ಗೆ ಸೆಕೆಂಡ್ ಎಕ್ಸ್ ಬರುತ್ತೆ. ಸೊ ಇದನ್ನ ಜಸ್ಟ್ ರೆಸಿಪ್ರೋಕಲ್ ಮಾಡಿಬಿಟ್ರೆ ನಿಮ್ಗೆ ಸೆಕೆಂಡ್ ಎಕ್ಸ್ ವ್ಯಾಲ್ಯೂ -5/3 ಬರುತ್ತೆ. ಸೊ ಅಗೇನ್ ದ ನೆಕ್ಸ್ಟ್ ಒನ್. ಸೊ ಆರ್ ಒಳಗೆ 2 ವ್ಯಾಲ್ಯೂ ನಮ್ಗೆ ಸಿಕ್ಕು. ಸೊ ರಿಮೈನಿಂಗ್ ಏನು ಮಾಡಬೇಕು ನೆಕ್ಸ್ಟು, ವಿ ನೋ ದ್ಯಾಟ್ ಒನ್ ಸ್ಟ್ಯಾಂಡರ್ಡ್ ಫಾರ್ಮುಲಾ sin² x + cos² x is equal to 1. ಸೊ ಹೌದಾ, ಸೊ ಇವೆರಡರಾಗ ನಮ್ಗೆ ಕಾಸ್ ವ್ಯಾಲ್ಯೂ ಆಲ್ರೆಡಿ ಗೊತ್ತೈತಿ. ಸೊ ಕಾಸ್ ವ್ಯಾಲ್ಯೂ ಗೊತ್ತಿರೋದ್ರಿಂದ sin² x is equal to 1 - cos² x ಅಂತ ಬರ್ಕೊಂಡು ಈ ಕಾಸ್ ಪ್ಲೇಸ್ ಒಳಗೆ ನಾವೇನು ಮಾಡಬೇಕು -3/5ನ ಸ್ಕ್ವೇರ್ ಮಾಡಿದರೆ ನಮ್ಗೆ ಏನು ಬರುತ್ತೆ, ಅಗೇನ್ ಇಲ್ಲಿ LCM ತೆಗೆದ್ರಿ ಅಂದರೆ ನೀವು sin² x is equal to 16/25. ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಅಂದರೆ sin x is equal to ± 4/5 ಬರುತ್ತೆ. ಸೊ 4/5 ಬಂದಮೇಲೆ ಸೊ ನಮ್ಗೆ ಕೊಟ್ಟಿರೋಂಥ ಕ್ವಶನ್ ಒಳಗೆ ಏನಾದರೂ ಎಕ್ಸ್ ಎಲ್ಲಿ ಲೈಸ್ ಆಗೈತೆ ಅಂತ ಚೆಕ್ ಮಾಡಬೇಕು. ಸೊ ಎಕ್ಸ್ ಥರ್ಡ್ ಕ್ವಾಡ್ರಂಟ್ ಒಳಗೆ ಇರೋದ್ರಿಂದ ಥರ್ಡ್ ಕ್ವಾಡ್ರಂಟ್ ಒಳಗೆ ಸೈನು ನೆಗೆಟಿವ್ ಇರುತ್ತೆ. ಸೊ ದ್ಯಾಟ್ಸ್ ವೈ ನಮ್ಮದು sin x ವ್ಯಾಲ್ಯೂ ಏನಾಗುತ್ತೆ -4/5 ಆಗುತ್ತೆ. ಸೊ ಇಲ್ಲಿ ± ಇರುತ್ತೆ, ಬಟ್ ಎಕ್ಸ್ ಎಲ್ಲಿರುತ್ತೆ ಅಂತ ಚೆಕ್ ಮಾಡಬೇಕು. ಥರ್ಡ್ ಕ್ವಾಡ್ರಂಟ್ ಒಳಗೆ ಸೈನು ಯಾವಾಗಲೂ ನೆಗೆಟಿವ್ ಇರುತ್ತೆ. ಸೊ ಅದ್ರ ಸಲುವಾಗಿ sin x is equal to -4/5 ಆಯಿತು. ಸೊ ಇಲ್ಲಿ ಅಗೇನ್ ಸೈನ್ ವ್ಯಾಲ್ಯೂ ಗೊತ್ತಾಯ್ತು ಅಂದರೆ ಅದರ ರೆಸಿಪ್ರೋಕಲ್ ವ್ಯಾಲ್ಯೂ ಯಾವುದು ಕೊಸೆಕ್ಕು. ಸೊ ಕೊಸೆಕ್ಕದ ಆನ್ಸರ್ ಏನಾಗುತ್ತೆ -5/4 ಆಗುತ್ತೆ. ಸೊ ಅಗೇನ್ ಈಗ ಏನಾಯಿತು, ಸೈನು ಕಾಸು ಮತ್ತು ಕೊಸೆಕ್ಕು ಮತ್ತು ಸೆಕ್ಕು ಇವು 4 ವ್ಯಾಲ್ಯೂ ಸಿಕ್ಕು. ಸೊ ಅಗೇನ್ ನಮ್ಗೆ ಇನ್ನೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನು ಗೊತ್ತೈತಿ. ಸೊ ಟ್ಯಾನ್ ಎಕ್ಸನ್ನು ನಾವು ಯಾವ ಥರ ಬರೀಬೋದು, sin x / cos x ಅಂತ ಬರೀಬೋದು. ಸೊ sin x ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತೈತಿ -4/5 ಆ್ಯಂಡ್ cos x ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತೈತಿ -5/3. ಸೊ ಇವಾಗ ಇನ್ನೇನು ಮಾಡಬೇಕು, ಜಸ್ಟ್ ಡಿನಾಮಿನೇಟರ್ ಬರ್ಕೊಂಡು cos x ಇನ್ನು ರೆಸಿಪ್ರೋಕಲ್ ಆಗಿ ಬರ್ಕೊಂಡ್ರಿ ಅಂತಂದ್ರೆ ಸೊ ಇಲ್ಲಿ ಏನಾಗುತ್ತೆ cos x ಇದು -3/5 ಇದ್ದು ಉಲ್ಟಾ ಮಾಡಿದ್ರಿ ಅಂತಂದ್ರೆ -5/3 ಬರುತ್ತೆ. ಸೊ ಇಲ್ಲಿ ಮಲ್ಟಿಪಲ್ ಮಾಡಿರಿ -20/15 ಬರುತ್ತೆ. ಇದನ್ನು ನೀವು ರೆಡ್ಯೂಸ್ ಮಾಡಿದ್ರಿ ಅಂದ್ರೆ 4/3 ಬರುತ್ತೆ. ಸೊ tan x ವ್ಯಾಲ್ಯೂ ನಮ್ಗೆ 4/3 ಆಯಿತು. ಸೊ tan x ವ್ಯಾಲ್ಯೂ 4/3 ಆಯಿತು ಅಂತಂದ್ರೆ ಲಾಸ್ಟ್ ಒನ್ ಅದ್ರ ರೆಸಿಪ್ರೋಕಲ್ ಮಾಡಿದ್ರೆ ಕಾಟ್. ಸೊ ಕಾಟ್ ವ್ಯಾಲ್ಯೂ ಏನು ಬರುತ್ತೆ 3/4 ಬರುತ್ತೆ. ಸೊ ಈ ಥರ ಕೊಟ್ಟಿರುವಂಥ ಒಂದು ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ಯಾವ ಕ್ವಾಡ್ರಂಟ್ ಒಳಗೆ ಐತಿ ಎಕ್ಸ್ ಅನ್ನೋದನ್ನು ಚೆಕ್ ಮಾಡಿಕೊಂಡು ನೀವೇನಾದರೂ ಸಾಲ್ವ್ ಮಾಡಿದ್ರಿ, ಇದನ್ನು ಸಾಲ್ವ್ ಮಾಡಿದ್ರಿ ಅಂದರೆ ನಿಮ್ಗೆ ಏನು ಸಿಗುತ್ತೆ 1 2 3 4 5 6. ಸೊ 6 ನಿಮ್ಗೆ ಟ್ರಿಗ್ನಾಮೆಂಟ್ರಿ ರೇಷಿಯೋಸು ಫಂಕ್ಷನ್ಸ್ ಏನು ಬರ್ತಾವೆ ವ್ಯಾಲ್ಯೂಸ್ ಬರ್ತಾವೆ. ಸೊ ಹಂಗಿತ್ತಪ್ಪ ಅಂತಂದ್ರೆ ಸೊ ಟ್ರಿಗ್ನಾಮೆಂಟ್ರಿ ಚಾಪ್ಟರ್ ಒಳಗೆ ನೀವು sin 3x cos 3x tan 3x 3 ಕ್ವಶನು ಮತ್ತು ಸೊ ಟ್ರಿಗ್ನಾಮೆಂಟ್ರಿ ರೇಷಿಯೋಸ್ನ ಫೈಂಡ್ ಮಾಡುವಂಥ 2 ಕ್ವಶನ್ನ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ನೀವು ಆರಾಮಾಗಿ ಈ ಚಾಪ್ಟರ್ ಒಳಗೆ 3 ಮಾರ್ಕ್ಸ್ ತೊಗೋಬೋದು. ಸೊ ಒಂದು ನಾವು ಸಾಲ್ವ್ ಮಾಡಿದ್ದೀನಿ, ಇನ್ನೊಂದನ್ನು ನೀವು sin x is equal to -3/5ನ ಪ್ರಾಕ್ಟೀಸ್ ಮಾಡಿರಿ. ಸೊ 5 ಕ್ವಶನ್ ಒಳಗೆ 1 ಕ್ವಶನು ಕಂಪಲ್ಸರಿ ಇರುತ್ತೆ. ಸೊ ಎಲ್ಲರೂ ಬರೀರಿ.